ಅಭ್ಯಾಗತರಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಯುತ ಕೃಷ್ಣ ದೀಕ್ಷಿತರು, ನ್ಯಾಯಮೂರ್ತಿಗಳಾಗಿದ್ದವರು. ಒಂದು ಘಟನೆಯನ್ನು ಮಾತ್ರ ಹೇಳಿ ಅವರನ್ನು ಕರೀತೇನೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವ ಹಾಗೆ ವೀಣಕ್ಕ ಅವರಿಗೆ ಮೆಸೇಜ್ ಹಾಕಿದಾಗ, ಕಾರ್ಯಕ್ರಮ ಆಗುತ್ತಿರುವುದು ಬನ್ನಂಜಿಯವರದು, ಕರೆಯುತ್ತಿರುವುದು ನೀವು, ಬರುವುದಿಲ್ಲ ಅಂತ ಹೇಳೋದಕ್ಕೆ ನಾನು ಯಾರು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಖಂಡಿತ ಬರುತ್ತೇನೆ ಅಂತ ಹೇಳಿ ಬಂದು ಕೂತವರಿದ್ದಾರೆ. ಇವತ್ತಿಗೆ ನಮ್ಮ ಜೊತೆ ನ್ಯಾಯಮೂರ್ತಿಗಳಿದ್ದಾರೆ ಅಂತ ಕೇಳುವುದೇ ನಮಗೊಂದು ಹೃದಯದಲ್ಲಿ ನದಿ ಓಡಿದಂಥ ಅನುಭವ. ಅತ್ಯಂತ ಪ್ರೀತಿಯಿಂದ ಅವರನ್ನು ಈ ಕಾರ್ಯಕ್ರಮದಲ್ಲಿ ಬನ್ನಂಜಿಯವರ ನೆನಪುಗಳೊಂದಿಗೆ ನಮ್ಮ ಜೊತೆ ಆ ನೆನಪುಗಳನ್ನು ಹಂಚಿಕೊಳ್ಳಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇರುವಂಥ ಯತಿವೃಂದಕ್ಕೆ ನಮಸ್ಕರಿಸಿ, ಎರಡನೇ ಸಾಲಿನಲ್ಲಿರುವಂಥ ಅಭ್ಯಾಗತರಿಗೆ, ಮುಖ್ಯವಾಗಿ ಶತಾವಧಾನಿ ಗಣೇಶ್ ಅವರಿಗೆ ನಮಸ್ಕರಿಸಿ, ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. 15 ನಿಮಿಷ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟು ನಿಮಿಷಗಳನ್ನು ಬಳಸುವುದಿಲ್ಲ, ಹಾಗಾಗಿ ಶಾಂತವಾಗಿರಿ. ಪ್ರೊಫೆಸರ್ ಮಲ್ಲೇಪುರಂ ಅವರು ಆಚಾರ್ಯ ಬನ್ನಂಜೆ ಅವರನ್ನು ಮಂತ್ರ ಅಂತ ಹೇಳಿದರು. ಹೌದು, ಯಾಕೆ ಅಂದರೆ ಆಚಾರ್ಯ ಬನ್ನಂಜೆಯವರು ಮಾತನಾಡಿದರೆ ಶ್ರೋತೃಗಳೆಲ್ಲ ಮಂತ್ರಮುಗ್ಧವಾಗ್ತಿದ್ದರು. ಹಾಗಾಗಿ ಅವರೊಂದು ಮಂತ್ರ ಆ ಅರ್ಥದಲ್ಲಿ. ಬನ್ನಂಜೆಯವರ ದರ್ಶನವನ್ನು ನಾನು ಮಾಡಿದ್ದು ಧಾರವಾಡದಲ್ಲಿ ಪ್ರೌಢಶಿಕ್ಷಣವನ್ನು ಮಾಡುವಾಗ, ಬಹು ಹಿಂದೆ. ಬಹಳ ಸ್ಫುಟವಾಗಿ ಮಾತನಾಡ್ತಾ ಇದ್ದರು. ಬೇಂದ್ರೆಯವರ ಭಾವಕಾವ್ಯದ ಮೇಲೆ ಒಂದು ಭಾಷಣವನ್ನು ಮಾಡ್ತಾಯಿದ್ರು. ಅತ್ಯಂತ ಸ್ಫುಟವಾದ ಮಾತುಗಳು, ಸುಂದರವಾದ ಮಾತುಗಳು, ಸತ್ವಯುತವಾದಂಥ ಮಾತುಗಳು. ಆವಾಗ ನಾನು ಅವರಿಗೆ ಮಾರು ಹೋಗಿದ್ದೆ. ಆವಾಗ ಒಂದು ಸಾರಿ ನಾನು ಅವ್ರಿಗೆ ಕೇಳಿದೆ, ಭಾರತ ಸಂದಿಗ್ಧ ಕಾಲದಲ್ಲಿದೆ ಅಂದ್ಕೊಂಡು ಗುರೂಜಿ ಗೋಳ್ವಲ್ಕರ್ ಅವರು ಚಿಂತನ ಗಂಗೆಯಲ್ಲಿ ಬರೆದಿದ್ದಾರೆ. ನಾವು ಕೇವಲ ಈ ಚಿಂತನೆ, ಧರ್ಮದ ಬಗ್ಗೆ ಮಾತು ಇದನ್ನೆಲ್ಲ ಮಾಡ್ಕೋತ ಹೋದರೆ ಭಾರತವನ್ನು ಉಳಿಸುವ ಬಗೆ ಹೇಗೆ ಅಂತ ಕೇಳಿದೆ ನಾನು. ಅದಕ್ಕೆಲ್ಲ ನಿನ್ನಂಥವರಿದ್ದಾರೆ ಅಂತ ಹೇಳಿಬಿಟ್ರು. ಬಹುಶಃ ಆ ಕಾರಣಕ್ಕೂ ಏನೋ ನಾನೊಬ್ಬ ಲಾಯರ್ ಆದೆ. ನಂತರ ನ್ಯಾಯಾಧೀಶನಾಗಿ ಮೊನ್ನೆ ನಿವೃತ್ತಿಯನ್ನು ಪಡೆದೆ. ನನಗೆ ಅವರು ಹೇಳಿದ್ದು ನಿಜಾನೇ ಅನ್ನಿಸ್ತಿತ್ತು. ಅವರು ಆ ಮಾತಿಗೆ ಹೌದು ಹೌದು ಅಂತ ಹೇಳಿದರು. ಅಷ್ಟೇ ಅಲ್ಲ, ನನ್ನೊಂದಿಗೆ 1 to 1 ಮಾತಾಡುವಾಗ ಭಾರತಕ್ಕೆ ಒಳಗಿನ ಅಪಾಯಗಳು, ಹೊರಗಿನ ಅಪಾಯಗಳು ಅಂದ್ಕೊಂಡು ತಿಳಿ ಹೇಳಿದರು. ಹಾಗಾಗಿ ಅವರೊಬ್ಬ ಹಿಂದೂ ಧರ್ಮದ ಪ್ರಖರ ಪ್ರತಿನಿಧಿಯಾಗಿ ನಂಗೆ ಕಾಣ್ತಾ ಇದ್ದರು. ಒಬ್ಬ ನ್ಯಾಯಾಧೀಶ ಹಿಂದೂ ಧರ್ಮ ಅಂತ ಹೇಳ್ಕೊಳ್ಳಿಕ್ಕೆ ಭಯಪಡುವಂಥ ವಾತಾವರಣದಲ್ಲಿ ದೇಶ ಇವತ್ತು ಇದೆ. ತುಂಬ ಶೋಚನೀಯವಾದದ್ದು. ಭಾರತ ಮತ್ತು ಸನಾತನ ಧರ್ಮವನ್ನು ಆಧರಿಸಿ ಹುಟ್ಟಿದ ಸಂವಿಧಾನ, ಆ ಮೌಲ್ಯಗಳನ್ನು ಒಳಗೊಂಡಂಥ ಸಂವಿಧಾನ ಇವತ್ತು ತುಂಬ ಸಂಕಷ್ಟದಲ್ಲಿದೆ ಅಂದ್ಕೊಂಡು ನನ್ನ ಅಲ್ಪ ಕಾಲದ, ಅಂದರೆ ಸುಮಾರು 35-36 ವರ್ಷಗಳ ಅಧ್ಯಯನ ಹಾಗೆ ಹೇಳ್ತದೆ. ಈ ಸಂಘರ್ಷ ಮತ್ತು ಪರ್ವಕಾಲದಲ್ಲಿ ಬನ್ನಂಜೆ ಅಂಥವರು ಮತ್ತೆ ಹುಟ್ಟಿ ಬರಬೇಕು ಅಂತ ನಾ ಬಯಸ್ತೇನೆ. ಮಹಾತ್ಮ ಗಾಂಧಿ ಕಾಲವಾದಾಗ ಸರೋಜಿನಿ ನಾಯ್ಡು ಅವರು ಬರೆದರಂತೆ, ಓ ಮಹಾತ್ಮ, ಯು ಆರ್ ಡೆಡ್ ಆ್ಯಂಡ್ ಗಾನ್, ಬಟ್ ಟೈಮ್ಸ್ ಲೈಕ್ ದಿಸ್ ನೀಡ್ ಯು. Everybody is paying homage to you.
that your soul rest in peace. But my prayer is, let your soul not rest in peace. ಇದನ್ನು ಬನ್ನಂಜೆ ಆಚಾರ್ಯರ ಬಗ್ಗೆ ನಾವು ಹೇಳುವಂಥ ಅಗತ್ಯ ಇದೆ. ಬನ್ನಂಜೆಯವರು ಬಹುಶ್ರುತರು, ಅನೇಕ ವಿಷಯಗಳ ಮೇಲೆ ಅಧ್ಯಯನವನ್ನು ಮಾಡಿದಂಥವರು ಮತ್ತು ದ್ವೈತಾದ್ವೈತವನ್ನು ಅರಿತವರು, ವಿಶಿಷ್ಟಾದ್ವೈತವನ್ನು, ಶುದ್ಧಾದ್ವೈತವನ್ನು ಆಳವಾಗಿ ಅಧ್ಯಯನ ಮಾಡಿದಂಥವರು, ಜೈನ ಮತ್ತು ಬೌದ್ಧ ಮತದ ಬಗ್ಗೆ ಒಂದು ಹಂತದವರೆಗೆ ಅಧ್ಯಯನ ಮಾಡಿದಂಥವರು. ಅವರು ಮಾತುಗಳನ್ನು ಏನೇ ಹೇಳಿದರು, ಋಷಿಗಳು ಹೇಳ್ದಂಗೆ ಅವರು ನಾಭಿಯಿಂದ ಮಾತುಗಳು ಬರ್ತಿದ್ವು, ಜಿಹ್ವೆಯಿಂದ ಅಲ್ಲ. ಹಾಗಾಗಿ ಅವರು ಅನೇಕ ಸಾರಿ ಭಾವುಕರು ಆಗ್ತಿದ್ರು, ಶ್ರೋತೃಗಳನ್ನು ಭಾವಲೋಕಕ್ಕೆ ತಳ್ತಿದ್ರು. ಅದು ಒಂದು ವಿಶೇಷತೆ ಅವರದು. ಅವರು ಮಾತನಾಡದ ವಿಷಯನೇ ಇಲ್ಲ ಅಂತ ಹೇಳಬಹುದೇನೋ. ಅಷ್ಟೊಂದು ಭಾಷಣಗಳನ್ನು, ಪ್ರವಚನಗಳನ್ನು, ಬರಹಗಳನ್ನು ಮಾಡಿದಂಥವರು. ಸುಮಾರು 4,000 ಪುಟಗಳ ಸಾಹಿತ್ಯವನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದವರು ಅಂದ್ಕೊಂಡು ಹೇಳ್ತಾರೆ. ಅಂಥವರವರು. ಅವರಿಗೆ ಗೊತ್ತಿಲ್ಲದ ವಿಷಯನೇ ಇರಲಿಲ್ಲ. ಒಂದಿತ್ತು, ಅವರು ಅದ್ವೈತವನ್ನು ಸ್ವಲ್ಪ ಕ್ರಿಟಿಕಲ್ ವ್ಯೂನಿಂದ ನೋಡ್ತಿದ್ರು. ಆದರೆ ಯಾವುದೇ ಸಮಯದಲ್ಲೂ ಅವರು ಈ ಅದ್ವೈತವನ್ನು ಪ್ರತಿನಿಧಿಸುವಂಥ ಆಚಾರ್ಯರನ್ನು, ಋಷಿಗಳನ್ನು ಎಂದೂ ಡೆನಿಗ್ರೇಷನ್ ಮಾಡ್ತಿರಲಿಲ್ಲ, ಅಪಮಾನ ಮಾಡ್ತಿರಲಿಲ್ಲ. ಅವರಿಗೆ ಆಚಾರ್ಯ ಶಂಕರ ಭಗವತ್ಪಾದರು ಅಂದ್ಕೊಂಡೇ ಅವರು ಅವರನ್ನು ಅಡ್ರೆಸ್ ಮಾಡ್ತಿದ್ರು. ಅವರಲ್ಲಿ ಅನೇಕ ವಿಡಿಯೋಗಳಿದೆ, ನೀವು ಗೂಗಲ್ಲಿಗೆ ಹೋಗಿ, ಯೂಟ್ಯೂಬಿಗೆ ಹೋಗಿ ಆಚಾರ್ಯ ಬನ್ನಂಜೆಯವರ ಭಾಷಣಗಳ ಬಗ್ಗೆ ಕೇಳಿದರೆ ಅನೇಕ ವಿಷಯದಲ್ಲಿ ಅಲ್ಲಿ ತತ್ವದ ಮೇಲೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರು ಹೊರತು ಆ ತತ್ವದ ಕರ್ತೃ ಅಥವಾ ತತ್ವವನ್ನು ಅನ್ವೇಷಿಸಿದಂಥ ವ್ಯಕ್ತಿಗೆ ಅಗೌರವ ಆಗುವ ರೀತಿಯಲ್ಲಿ ಎಂದೂ ಅವರು ಮಾತಾಡ್ತಿರಲಿಲ್ಲ. ನಾವು ಈ ಕಡೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕು. ನಾವು ಐನ್ಸ್ಟೈನನ E=mc² ಒಪ್ಪದೇ ಇರಬಹುದು, ಎಡಿಂಗ್ಟನ್ ಒಪ್ಪದೇ ಇರಬಹುದು. ಅದರರ್ಥ ನಾವು ಐನ್ಸ್ಟೈನನ್ನು ಹತ್ಯೆ ಮಾಡಬೇಕು ಅಂತ ನಾವು ಅಂತೇವ. ಆದರೆ ಈಗಿನ ಕಾಲದಲ್ಲಿ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಆಚಾರ್ಯರು ನಮಗೆಲ್ಲರೂ ಆಚಾರ್ಯರೇ. ಅವರು ಪ್ರತಿಯೊಬ್ಬರೂ ಆಚಾರ್ಯರು. ದ್ವೈತ, ಅದ್ವೈತ, ವಿಶಿಷ್ಟೈದ್ವೈತ, ಶುದ್ಧಾದ್ವೈತ, ಜೈನಿಸಮ್ಮು, ಬೌದ್ಧಿಸಮ್ಮು ಯಾವುದೇ ಇರಲಿ, ಅದೆಲ್ಲದೂ ಭರತ ಖಂಡದಲ್ಲಿ ಹುಟ್ಟಿದಂಥ ಮತಚಿಂತನೆಗಳವು. ಆ ಎಲ್ಲ ಮತಚಿಂತನೆಗಳನ್ನು ನಾವು ಒಪ್ಪಲಿ ಬಿಡಲಿ ಗೌರವದಿಂದ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ನಾವು ಒಪ್ಪಲಿಕ್ಕಿಲ್ಲ, ವಿ ಮೇ ನಾಟ್ ಎಗ್ರಿ. ನಾವು ಅನೇಕ ಸಾರಿ ನ್ಯಾಯಾಧೀಶರು ನಾವು ದೊಡ್ಡ ಬೆಂಚಿನಲ್ಲಿದ್ದಾಗ ಒಬ್ಬರಿಗೊಬ್ಬರು ಒಪ್ಪಲ್ಲ ನಾವು, ಆದರೆ ಒಬ್ಬರಿಗೊಬ್ಬರು ಅಗೌರವವಾಗಿ ನಾವು ನಡ್ಕೊಳಲ್ಲ. ಅದೇ ರೀತಿ ಈ ಅವರೆಲ್ಲ ಮಹಾನ್ ಋಷಿಗಳವರು. ಅವ್ರು ಹೇಳಿದ್ದು ಸರಿ ಇದೆ, ಸರಿ ಇಲ್ಲ ಅಂತ ಅದನ್ನು ಆ ರೀತಿ ತುಲನಾತ್ಮಕವಾಗಿ ಚಿಂತನೆ ಮಾಡುವ ಶಕ್ತಿ ಸಹಿತ ನಮಗೆ ಬಹಳ ಜನರಿಗೆ ನಮಗಿರಲ್ಲ. ಹಾಗಾಗಿ ನಾವು ಆ ತತ್ವವನ್ನು ಒಪ್ಪಲ್ಲ. ಹಾಗಾಗಿ ತತ್ವವನ್ನು ಆವಿಷ್ಕಾರದ ಮಾಡಿದ ವ್ಯಕ್ತಿಯನ್ನು ಲೆಟ್ ಅಸ್ ಹ್ಯಾಂಗ್ ಹಿಮ್ ಟು ದ ನಿಯರೆಸ್ಟ್ ಟ್ರೀ ಅನ್ನುವಂಥ ಮತಾಂಧೀಯ ಚಿಂತನೆ, ಮತಾಂಧೀಯ ಪ್ರವೃತ್ತಿಯನ್ನು ನಾವು ತೊಡಿಬೇಕು. ಅದರ ಅವಶ್ಯಕತೆ ಇದೆ. ಇವತ್ತಿನ ದಿವಸ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಭಾರತ ಮತ್ತು ಹಿಂದೂ ಧರ್ಮಗಳು ಸಂದಿಗ್ಧ ಸ್ಥಿತಿಯಲ್ಲಿ ಇವೆ, ಪರ್ವಕಾಲದಲ್ಲಿ ಇವೆ. ನಮ್ಮ ಒಳಗೆ ಯಾವುದೇ ಜಗಳಗಳನ್ನು ಮಾಡಿಕೊಳ್ಳದೆ ನಾವು ಬೆಳಕಿನೆತ್ತ ಹೆಜ್ಜೆ ಹಾಕಿದರೆ ಅದು ನಿಜವಾದ ಭಾವಪೂರ್ಣ ಹೋಮೇಜ್ ಆಗಿ ನಿಲ್ತದೆ ಆಚಾರ್ಯರಿಗೆ. ಇಲ್ಲಪ್ಪ ಅಂದರೆ ಆಚಾರ್ಯರು ಇಂಗ್ಲೀಷ್ ಪದವನ್ನು ಉಪಯೋಗಿಸ್ಬೇಕು ಅನ್ನಂಗಿದ್ರೆ ಹಿ ವಿಲ್ ಶಿವರ್ ಇನ್ ಹಿಸ್ ಗ್ರೇವ್. ಲೆಟ್ ಅಸ್ ನಾಟ್ ಡೂ ದ್ಯಾಟ್. ಥ್ಯಾಂಕ್ ಯು. ಕೃತಜ್ಞತೆಗಳು.